ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ಪನ್ನೀರ್ ಬಟರ್ ಮಸಾಲ ಸೂಪರಾಗಿದೆ. ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಚಪಾತಿ, ಪೂರಿ, ದೋಸೆ, ಅನ್ನಕ್ಕೂ ಆಗುವಂತಹ ಪನ್ನೀರ್ ಬಟರ್ ಮಸಾಲ ಸೂಪರಾಗಿದೆ. ಇದನ್ನು ಹೇಗೆ ಮಾಡೋದು ನೋಡೋಣ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ಆಗ ನೀವು ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಗ್ರೇವಿ ನೋಡಿ ಸಖತ್ತಾಗಿದೆ. ಇಷ್ಟು ಚೆನ್ನಾಗಾಗಿದೆ ಇದು. ಇದನ್ನು ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸು, ರಿಲೇಷನ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಅದಕ್ಕೆ ಬೇಕಾಗ ಸಾಮಗ್ರಿಗಳು: ಟೊಮೆಟೊ ಒಂದು 3 ದಪ್ಪದು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಒಂದು 10ರಿಂದ 12 ಗೋಡಂಬಿ ನೆನೆಸಿರೋದು. ಈಗ ಅದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಒಂದು 3 ದಪ್ಪದು. ಈಗ ಅದನ್ನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಮಾಡಿ ತಂದಿದ್ದೀನಿ. ನುಣ್ಣಗ ಪೇಸ್ಟ್ ಥರ ಮಾಡ್ಕೋಬೇಕು. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕಿದ್ದೀನಿ, ಬೆಣ್ಣೆ ಹಾಕಿದ್ದೀನಿ. ಈಗ ಬೆಣ್ಣೆ ಕರಗಬೇಕು. ಅದು ಬೆಣ್ಣೆ ಕರಗಿಸ್ಕೊಳ್ತೀನಿ. ಒಂದು ಬಾಣಲೆನಲ್ಲಿ ಬಟರ್ ಹಾಕಿದ್ದೀನಿ, ಬೆಣ್ಣೆ ಕರಗ್ತಾ ಇದೆ. ಅದಕ್ಕೆ ನಾನು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರು ಒಂದು 200 ಗ್ರಾಮ್ನಷ್ಟು ಪನ್ನೀರನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಕಟ್ ಮಾಡ್ಕೊಬೋದು. ಅದಕ್ಕೆ ಅರಿಶಿಣದ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕ್ಕೊಳ್ತೀನಿ. ಈಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಅದನ್ನೆಲ್ಲ ನಾನು 1 ನಿಮಿಷ ಮಾತ್ರ ನಾವು ಇದನ್ನು ಹುರ್ಕೋಬೇಕು. ಜಾಸ್ತಿ ಹುರಿಯೋ ಆಗಿಲ್ಲ. ಜಾಸ್ತಿ ಹುರಿದ್ರೆ ಇದು ಗಟ್ಟಿ ಆಗೋಗುತ್ತೆ, ರಬ್ಬರ್ ಥರ ಆಗೋಗುತ್ತೆ. ಹಾಗಾಗಿ ನಾವು 1 ನಿಮಿಷ ಮಾತ್ರ ಇದನ್ನು ಹುರ್ಕೊಂಡ್ರೆ ಸಾಕು. ಬಟರ್ನಲ್ಲಿ 1 ನಿಮಿಷ ನಾವು ಹುರ್ಕೊಂಡ್ರೆ ಸಾಕು. ಇದು ಒಂದು ಟಿಪ್ಸ್ ಇದ್ದ ಹಾಗೆ, ಜಾಸ್ತಿ ಹುರಿಯೋ ಹಾಗಿಲ್ಲ. 1 ನಿಮಿಷ ಹುರ್ಕೊಂಡ್ರೆ ಸಾಕು. ಜಾಸ್ತಿ 2 ನಿಮಿಷ 3 ನಿಮಿಷ ಹುರ್ಕೊಂಡ್ರೆ ಇದು ಗಟ್ಟಿಯಾಗಿ ರಬ್ಬರ್ ಥರ ಆಗೋಗುತ್ತೆ ಪನ್ನೀರು. ಹಾಗಾಗಿ 1 ನಿಮಿಷ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಬಟರ್ನಲ್ಲಿ ಪನ್ನೀರನ್ನು ಈ ಥರ ಮಾಡ್ಕೋಬೇಕು. ಜಾಸ್ತಿ ನಾವು ಜೋರಾಗಿ ಹುರಿಯೋ ಹಾಗಿಲ್ಲ. ಪನ್ನೀರೆಲ್ಲ ಪೀಸ್ ಆಗೋಗುತ್ತೆ, ಕಟ್ಟಾಗೋಗುತ್ತೆ. ಹಾಗಾಗಿ ನಾವು ಸಾಫ್ಟಾಗಿ ಇದನ್ನ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಗಮ್ಮಂತ ಸ್ಮೆಲ್ ಬರುತ್ತೆ ಅದ್ರದ್ದು, ಬಟರ್ದು. ಹಾಗೆ ಈ ಥರ ಹುರ್ಕೋಬೇಕು. ಈಗ ಇದು ಆಗಿದೆ. ಇದಾಗಿದೆ. ಇನ್ನೇನು ಆಗ್ತಾ ಬಂತಿದ್ದು ಬಟರು. ಈಗ ಅದನ್ನ ನಾನು ಬಗ್ಸ್ಕೊಂಡಿದ್ದೀನಿ. ಪನ್ನೀರನ್ನು ಬಗ್ಸ್ಕೊಂಡಿದ್ದೀನಿ ನಾನು. ಪನ್ನೀರ್ ಇಷ್ಟ ಆದರೆ ಸಾಕು. ಪನ್ನೀರ್ ಬಗ್ಸ್ಕೊಂಡು ಮತ್ತು ಅದೇ ಬಾಣಲೆನ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಬಟರನ್ನು. ಈಗ ಅದು ಕರಗ್ತಾ ಇದೆ ಬಟರು. ಈಗ ಅದಕ್ಕೆ ನಾನು ಗ್ರೇವಿ ಮಾಡೋದಕ್ಕೆ ಮಸಾಲೆಯನ್ನು ತೊಗೊಂಡಿದ್ದೀನಿ. 1 ಇಂಚು ಚಕ್ಕೆ, ಒಂದು 4 ಲವಂಗ, 1 ಸ್ಪೂನು ಜೀರಿಗೆ, 1 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಹುರ್ಕೊಳ್ತೀನಿ. ಹುರ್ಕೋತಾ ಇದ್ದೀನಿ. ಇದು ಹೋಟೆಲ್ ಸ್ಟೈಲು ಪನ್ನೀರ್ ಬಟರ್ ಮಸಾಲ ಮಾಡೋ ರೀತಿ ಇದು. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣದಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಇದು ಒಂದು 3 ಈರುಳ್ಳಿ ದಪ್ಪಗೆಡ್ಡೆ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡು. ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ.
ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಎಲ್ಲ ಹುರ್ಕೋತಾ ಇದ್ದೀನಿ. ಈಗ ಇದಿನ್ನೂ ಆಗಬೇಕು ಈರುಳ್ಳಿ. ಇದು ಚಪಾತಿ, ಪೂರಿ, ದೋಸೆ, ಅನ್ನ ಎಲ್ಲದಕ್ಕೂ ಆಗೋ ಅಂತಹದ್ದಿದು. ಶುಂಠಿ ಬೆಳ್ಳುಳ್ಳಿನ ನಾನು ಒಂದು ಕುಟಾಣಿಯಿಂದ ಕುಟ್ಕೊಂಡಿದ್ದೀನಿ. ಮನೆಯಲ್ಲೇ ಕುಟ್ಟಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು, ಜಜ್ಜಿಟ್ಕೊಂಡಿರೋದು. ಈಗ ಅದನ್ನ ಹಾಕ್ಕೊಳ್ತೀನಿ. ನಾವು ಟೊಮೆಟೊ ಎಷ್ಟು ತೊಗೊಂಡಿರ್ತೀವೋ ಈರುಳ್ಳಿನೂ ಅಷ್ಟೇ ತೊಗೋಬೇಕು. ಟೊಮೆಟೊ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಈರುಳ್ಳಿನೂ ಅಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು. ನಾನು ಅಷ್ಟೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಮಾಡ್ಕೋಬೇಕು. ಈಗ ಇದಾಗಿದೆ ಗೋಲ್ಡನ್ ಬ್ರೌನು. ಈಗ ಅದಕ್ಕೆ ನಾನು ಮಿಕ್ಸಿ ಮಾಡಿ ರುಬ್ಬಿಟ್ಕೊಂಡಿರೋ ಅಂತಹ ಗೋಡಂಬಿ ಮತ್ತು ಟೊಮೆಟೊನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಆಗಬೇಕು. ಈಗ ಇದು ಬೇಯ್ತಾ ಇದೆ. ಈಗ ಮಿಕ್ಸಿ ಜಾರ್ ತೊಳೆದು ಅದಕ್ಕೆ ಒಂಚೂರು ನೀರು ಹಾಕ್ಕೊಳ್ತೀನಿ. ಒಂದು ಅರ್ಧ ಗ್ಲಾಸು. ನಾವು ನೋಡಿಕೊಂಡು ನೀರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕೋ ಆಗಿಲ್ಲ ಇದಕ್ಕೆ. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಗ್ರೇವಿ ಪನ್ನೀರ್ ಬಟರ್ ಮಸಾಲಾಗೆ. ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ ವಿಡಿಯೋನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು. ಈಗ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಈಗ ಜೀರಿಗೆ ಪೌಡರು 1 ಸ್ಪೂನು. ಈಗ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾವು ಕ್ವಾಂಟಿಟಿ ನೋಡಿಕೊಂಡು ನಾವು ಎಷ್ಟು ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ನಾವು ಖಾರ ಹಾಕ್ಕೋಬೇಕು. ಅಚ್ಚ ಖಾರದ ಪುಡಿ ನೋಡಿಕೊಂಡು ನಾವು ಹಾಕ್ಕೋಬೇಕು. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಮಾಡ್ತೀರೋ ಅದಕ್ಕೆ ನೋಡಿ ತಕ್ಕ ಹಾಗೆ ಉಪ್ಪು ಖಾರನ ಹಾಕ್ಕೋಬೇಕು. ಈಗ ಇದು ಕುದೀತಾ ಇದೆ ಚೆನ್ನಾಗಿ. ಕುದೀತಾ ಇದೆ ಇದು. ಈಗ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಮನೆಯಲ್ಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂತಹ ಧನಿಯಾ ಪೌಡರ್ ಇದು. ಕಾಳುಗಳೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂತಹ ಧನಿಯಾ ಪೌಡರ್ ಇದು. ತಳ ಹಿಡಿಯುತ್ತೆ. ಈಗ ಇದನ್ನು ಮಧ್ಯದಲ್ಲಿ ನಾವು ಹೀಗೆ ತಿರುಗ್ಕೋತಾ ಇರಬೇಕು. ಕಸೂರಿ ಮೇಥಿ 1 ಸ್ಪೂನ್ ತೊಗೊಂಡಿದ್ದೀನಿ. ದೊಡ್ಡದು 1 ಸ್ಪೂನು. ಇದನ್ನು ಅಂಗೈಯಲ್ಲಿ ಹಾಕಿ ತಿಕ್ಕಿ ಹಾಕಬೇಕು. ಆಗ ಇದು ಘಮ ಬರುತ್ತೆ. ಇದು ಹಾಕೋದ್ರಿಂದ ತುಂಬಾ ಗಮ್ ಅಂತ ಸ್ಮೆಲ್ಲು ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಪನ್ನೀರು ಹುರಿದಿಟ್ಕೊಂಡಿದ್ನಲ್ಲ ಬಟರ್ನಲ್ಲಿ, ಎಣ್ಣೆಯಲ್ಲಿ, ಅದನ್ನ ಈಗ ಲಾಸ್ಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೋಟೆಲ್ ಸ್ಟೈಲ್ದಿದು ಪನ್ನೀರ್ ಬಟರ್ ಮಸಾಲ ನಾನು ಮಾಡ್ತಾಯಿರೋ ರೀತಿ. ಈಗ ಕಡೆಯದಾಗಿ ಒಂದು ಸ್ವಲ್ಪ ಬೆಣ್ಣೆನ ನಾನು ಹಾಕ್ಕೊಂಡಿದ್ದೀನಿ. ಬಟರ್ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ 1 ಸ್ಪೂನು. ಈ ಥರ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ನಾನು ಇದನ್ನು ಕಾಯಿಸ್ಕೊತೀನಿ. ಈಗ ಇದು ಕುದೀತಾ ಇದೆ. ಪ್ಲೇಟ್ ತೆಗ್ದಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊತೀನಿ. ಹೀಗೆ ತಳದಿಂದ ನಾವು ಮಿಕ್ಸ್ ಮಾಡ್ಕೋಬೇಕು. ತಳ ಹತ್ತದಾಗೆ ನೋಡ್ಕೋಬೇಕು. ತಳ ಹತ್ತಿದ್ರೆ ಕೆಟ್ಟೋದಾಗುತ್ತೆ. ಟೇಸ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ತಿರುವಿ ಬೇಯಿಸ್ಕೋಬೇಕು. ನೋಡಿರಿ ಪನ್ನೀರ್ ಬಟರ್ ಮಸಾಲ ಹೇಗೆ ಆಗಿದೆ, ತುಂಬಾ ಸೂಪರಾಗಿ ಆಗಿದೆ.
ಈ ಥರ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಈಗ ಬೇಸಿಗೆಯಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಅವರಿಗೆ ನಾವು ಈ ಥರ ಮಾಡಿಕೊಡೋದ್ರಿಂದ ಅವರು ಖುಷಿಯಿಂದ ತಿಂತಾರೆ. ಇದು ಮನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಆಗುವಂತಹ ಪನ್ನೀರ್ ಬಟರ್ ಮಸಾಲ. ಇದರಲ್ಲಿ ಗೋಡಂಬಿ ಮತ್ತು ಪನ್ನೀರು ಮತ್ತು ಬೆಣ್ಣೆ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಇದು ಒಳ್ಳೆ ರಿಚ್ ಪ್ರೋಟೀನ್, ಹೈ ರಿಚ್ ಪ್ರೋಟೀನ್ ಇರೋವಂತಹ ಆಹಾರ. ಇದು ತಿಂಡಿ ಆಗಿದೆ. ಇದು ಚಪಾತಿ ಪೂರಿಗಂತೂ ಸೂಪರ್ ಆಗಿರುತ್ತೆ, ದೋಸೆ ಇಡ್ಲಿಗೂ ಸಖತ್ತಾಗಿರುತ್ತೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ಬರುತ್ತೆ, ಮೊದಲಿಗೆ ವಿಡಿಯೋಗಳು ಬರುತ್ತೆ. ನಮಸ್ಕಾರ.